Hello guys, welcome back to my YouTube channel. So day in my life ಮಾಡ್ತಿದ್ದೀನಿ guys. ಇವಾಗ ತಾನೇ ಎದ್ದಿದ್ದೀನಿ. It's almost 7:30. ಸೊ ಇವಾಗ ಏನು ಮಾಡಬೇಕು, ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗಬೇಕು ಗೈಸ್. ನನಗೆ ಆಫ್ಟರ್ನೂನ್ ಕಾಲೇಜ್ ಇರೋದು. ಸೊ ಮಾರ್ನಿಂಗ್ ಜಿಮ್ಗೆ ಹೋಗಿ ಮುಗಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಸೊ ರೆಡಿಯಾಗಿದ್ದೀನಿ, ಇವಾಗ ಜಿಮ್ಗೆ ಹೋಗಬೇಕು. ನಮ್ಮ ಅಕ್ಕ ರೆಡಿ ಹಾಕ್ಕೊಳ್ಳಿ ಗೈಸ್. ನಮ್ಮ ಅಕ್ಕ ರೆಡಿಯಾಗಿ ಬಂದಿದ್ದ ತಕ್ಷಣ ಜಿಮ್ಗೆ ಹೋಗಬೇಕು. ನಮ್ಮ ಅಕ್ಕ ರೆಡಿ ಆದ್ಮೇಲೆ ನಮ್ಮ ಅಕ್ಕ ತೋರಿಸ್ತೀನಿ ಗೈಸ್. ಬಂದು ನಮ್ಮ ಅಕ್ಕ. ಸೊ ಇವಾಗ ಲೆಟ್ಸ್ ಗೋ ಟು ಜಿಮ್. ಗಾಡಿ ನಮ್ಮ ಅಕ್ಕ ಓಡಿಸ್ತಂತ ಹೋಗ್ತಾ ಇದ್ದೀವಿ ಗೈಸ್. ಆಯಿತು ಗೈಸ್, ನಮ್ಮ ಜಿಮ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಜಿಮ್ಮಿಂದ ಬಂದುಬಿಟ್ಟು ಸ್ವಲ್ಪ ಹೊತ್ತು ರಿವಿಷನ್ ಮಾಡಿಕೊಂಡೆ, ಬಿಕಾಸ್ ಎಕ್ಸಾಮ್ ಇಂಟರ್ನಲ್ಸ್ ಗೈಸ್. ಸೊ ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು. ಆಫ್ಟರ್ನೂನ್ ಗೈಸ್, ಇವಾಗ 12:10 ಸಮಥಿಂಗ್ ಟೈಮು. ನಾನು ಹೋಗೋಷ್ಟರಲ್ಲಿ ಆಗುತ್ತೆ 12:45 ಹಾಗಾಗುತ್ತೆ. ಎಕ್ಸಾಮ್ ಬಂದು 1:30 ಇರೋದು. ಸೊ ಇಟ್ಸ್ ಇಂಟರ್ನಲ್ಸ್. ಲಾಸ್ಟ್ ವ್ಲಾಗ್ ಮಾಡಿದಾಗೂ ಕಾಸ್ಟ್ ಪೇಪರ್ ಇತ್ತು ಅನ್ಸುತ್ತೆ. ಈ ವ್ಲಾಗಲ್ಲೂ ಕಾಸ್ಟ್ ಪೇಪರ್ ಇದೆ. ಸೊ ಬನ್ನಿ ನೋಡೋಣ. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೋಗೋದು ಗೈಸ್. ನಾನು ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅವಳು ಮೇಡಲ್ಲಿಗೆ ಬಂದಾಗ ಕಾಲ್ ಹಾಕ್ತಾಳೆ. ಸೊ ಅವಳು ಕಾಲ್ ಹಾಕಿದಾಗ ಐ ವಿಲ್ ಗೋ ಫ್ರಮ್ ಹಿಯರ್. ಅಲ್ಲಿಂದ ನಾನು ಅವಳನ್ನ ಪಿಕ್ ಮಾಡಿಕೊಂಡು ಅಲ್ಲಿ ಸಿಗ್ತೀನಿ ಗೈಸ್. ಬಸ್ ಸ್ಟಾಪಲ್ಲಿ ಸಿಗ್ತೀನಿ. ನಮ್ಮ ಹುಡುಗಿರನ್ನ ತೋರಿಸ್ತೀನಿ. ಇವಳೇ ನೋಡಿ ಗೈಸ್, ಇವಳನ್ನೇ ಪಿಕ್ ಮಾಡೋಕ್ಕೆ ಬಂದಿದ್ದು. ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಓದ್ತಾವ್ರೆ. ಡೆಡಿಕೇಶನ್ ಅಂದರೆ ಇವಳೇನೋ ಇವತ್ತು ಮಾತಾಡ್ತಾವಳೆ ಅವ್ರ ಫ್ರೆಂಡ್ಸ್ ಜೊತೆ. ಇದು ಡೆಡಿಕೇಶನ್ ಅಂದರೆ. ಇವಳು ಯಾರ ಜೊತೆ ಮಾತಾಡ್ತಾಳೆ ಗೈಸ್. ಚಂದು ಓದ್ತಾಯ್ತೆ ತಾನೆ ಎಷ್ಟೊತ್ತು? ಹಾಯ್ ಮಾಡು. ಹಾಯ್ ಮಾಡೆ. ಹಾಯ್ ಮಾಡೆ. ಹೌ ಇಸ್ ಎಕ್ಸಾಮ್? ನೋಡು ಬಂದ್ಲು. ಇವಳಿಗೋಸ್ಕರ 15 ಮಿನಿಟ್ಸ್ ಕಾಯ್ದಿದ್ದೀವಿ ಗೈಸ್. 1 2 3 ನಾವು ಬೈತಿದ್ರೆ ಅವಳು ಹಾಯ್ ಅಣ್ಣ. ಇವಳು ಅಕ್ಷಿತಾ ಗೈಸ್. ಇವಳು ಅರ್ಚನಾ ಆಲ್ರೆಡಿ ಫಸ್ಟೇ ಬಂದ್ಬಿಟ್ಟ ಅವಳೆ. ಬರೀ ಇದೇ ಆಗೋಯ್ತು ಅಂತ. ಆಮೇಲೆ ಬಂದ್ಬಿಟ್ಟು ಹೆಂಗ್ ಬರ್ತೀವಿ ಅಂತ ನಾನಂತೂ ಬರೆಯಲ್ಲ ಗೈಸ್. ನಾನು ಇವಾಗ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ನೀನು ಮಾನ್ಯ ನೀನು ಇವಳು ಟಾಪರ್ ಗೈಸ್. ಅವಳು ಕೂಡ ಟಾಪರ್ ಗೈಸ್. ಓದಿಲ್ಲ ಅಂತ ಹೇಳಿದ್ರೆ ಎಲ್ಲ ಓದ್ಬಿಡ್ತಾಳೆ. ಓಕೆ ಗೈಸ್, ಬಾಯ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಗೈಸ್? ಅಲ್ಲಿ ಪೆಟ್ಸ್ ನಾಟ್ ಅಲೌಡ್ ಅಂತ ಇದ್ದಾರೆ. ಇಲ್ಲಿರೋರೆಲ್ಲರೂ ಪೆಟ್ಸೇ ಗೈಸ್, ನಾಯಿಗಳು. ಹೆಂಗ್ ಅಲೌ ಮಾಡಿದ್ರೆ ಗೊತ್ತಿಲ್ಲ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಏನೆಲ್ರೋ ಸಿಕ್ಕ. ಓಕೆ, ನಾನು ಮುಸ ಹುಡ್ಕೋದು, ಇವರೆಲ್ಲ ಬಿಚ್ಕೊಂತಾರ ಗೈಸ್. ಇಲ್ಲ, ಇವಾಗ ನಾವಿಬ್ರು ಆಗಲ್ಲ. ಯಾರು ಬದುಕಿಲ್ಲ ಒಬ್ರು ಮುಚ್ಚಿಕೊಳ್ಳೋದು ಗಾಯ್ಸ್. ಇವೆಲ್ಲ ಬೇಡ ಗೈಸ್, ನೀವೆಲ್ಲ ಮುಚ್ಚಿಕೊಳ್ಳಿ. ನಾವಿಬ್ರು ಹುಡ್ಕೋದು. ಇಲ್ಲ ನೋ 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 ಅಷ್ಟೇ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಗೊತ್ತಿಲ್ಲ. ನೋಡಿ ಗೈಸ್, ಏನೋ ಪ್ಲಾನ್ ಮಾಡ್ಕೊಂಡು ಬಂದವ್ರು ಇವರಿಬ್ರು. ಸೆಕೆಂಡ್ ಅಲ್ಲಿ ಹಿಡ್ದಾಕ್ತೀವಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ನಾವೆಲ್ಲರಿಗೂ ಹೇಳ್ಬಿಟ್ಟು ಹೈಡ್ ಮಾಡಿ ಅಂತ ನಾವು ಹೋಲಿ ಎತ್ಕೊಂತ ಇದ್ದೀವಿ. ಓಕೆ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನಾವು. ಅವರೆಲ್ಲರೂ ಬ್ಲಾಗ್ ಮಾಡ್ತಿದ್ರು. ಅವ್ರ ರಿಯಾಕ್ಷನ್ ನೋಡೋಣ ಗೈಸ್. ಬೈ. ನನಗಿದ್ರು ಒಂಥರ ಸಂತೋಷ. 3 ಕಲರ್ಸ್ ಇದೆ. ಸೊ ವಿ ಆರ್ ನಾಟ್ ಪ್ರಮೋಟಿಂಗ್ ಎನಿ ಬ್ರ್ಯಾಂಡ್ಸ್. ಇದು ಇವಾಗ ಹೋಗ್ಬಿಟ್ಟು ಅವ್ರಿಗೆ ಇಟ್ ಇಸ್ ವೆರಿ ನ್ಯಾಚುರಲ್ ಗುಲಾಲ್ ಗೈಸ್. ಸೊ ಯು ಶುಡ್ ಆಲ್ಸೋ ಟ್ರೈ ಇಟ್ ಔಟ್, ಬಟ್ ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್. ಓಕೆ.
ವಿಲ್ ಟೇಕ್ ಅವ್ರು ನೋಡ್ತಾರೆ ಮಚ್ಚ. ಫುಲ್ ಬ್ಲೂ ಮಚ್ಚ. Okay. ಫುಲ್ ಬ್ಲೂ. ಓಕೆ ವಿಲ್ ಪುಟ್ ಇಟ್ ಇನ್ ಅವರ್ ಹ್ಯಾಂಡ್ ಫುಲ್ಲಿ. ಓಕೆ ಬಿಟ್ರು ಗೈಸ್. ಫಸ್ಟ್ ನಾನೇನಾ? ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ನಾವಿಲ್ಲಿ ಬಚ್ಚಿಕೊಂಡಿದೀವಿ. ನಾವ್ ಎಷ್ಟು ಬುದ್ಧಿವಂತಂದ್ರೆ ಇಬ್ರು ಒಂದೇ ಜಾಗದಾಗ ಬಚ್ಚಿಕೊಂಡಿದೀವಿ. ಇಬ್ರು ಸಿಕ್ಕಾಕೊಂಡಂತೆ. ನೋಡೋಣ ಇಲ್ಲಿ ಅವ್ರು ಎಲ್ಲಿ ಬರ್ತಾವ್ರೆ ಅಂತ ಕಾಣಿಸ್ಬಿಡ್ತೀವಿ ಗೈಸ್ ನಾವು. ವೆರಿ ಸ್ಮಾರ್ಟ್. ಇವಳಿಲ್ಲ ಅವಳೆ, ಅವಳೆಲ್ಲ ಅವಳೆ. ಅವ್ರು ನೋಡಿದ್ರು ಇನ್ನೂ ಅಲ್ಲೇ ಅವ್ರು ಹುಡುಕ್ತಾನೆ ಅವ್ರವ್ರು ಇನ್ನ ಅಲ್ಲಿ. ನೋಡಿ ಗೈಸ್ ಇವ್ರಿಗೆ ಅದಕ್ಕೆ ಹಚ್ಬಿಟ್ವಿ. ನೋಡಿ ಗೈಸ್ ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಹೆಂಗಿತ್ತು ಸರ್ಪ್ರೈಸ್? ಹೈಡ್ ಅಂಡ್ ಸಿಕ್ ಅಂದ್ಬಿಟ್ಟು ನಿಮ್ಮನ್ನ ಈ ಸ್ಥಿತಿಗೆ ತಂದಿದ್ದೀವಿ. ನಮ್ಗೆಲ್ಲ ನಾವು ಅಲರ್ಟ್ ಆಗ್ತೀವಿ ಬಿಕಾಸ್ ನೋಡಿ ಇವನು ಚಾರ್ಲಿ ಬಾಯ್, ಚಾರ್ಲಿ ಚಾರ್ಲಿ ಏ ಚಾರ್ಲಿ ಇವನೇ ಗೈಸ್ ಚಾರ್ಲಿ. ಡಾಗ್ಸಿಗೆ ಎಷ್ಟೋ ಪರ್ಸೆಂಟೇಜ್ ಜಾಸ್ತಿ ಹ್ಯೂಮನ್ಗಿಂತ ಜಾಸ್ತಿ ಕಿವಿ ಕೇಳಿಸುತ್ತಂತೆ. ಬಟ್ ಇವನು ಚಾರ್ಲಿ ಏನೋ ಇವಾಗ ರಿಯಾಕ್ಟ್ ಮಾಡ್ತಾನೆ ನೋಡಿ, ಏನೋ ಹೇಳ್ತಿದ್ದೀನಿ ಅಂತ ಗೊತ್ತಾಯಿತು. ಇಗ್ನೋರ್ ಮಾಡ್ತಾನೆ ಗೈಸ್, ಇಗ್ನೋರ್ ಮಾಡ್ತಾನೆ ಗೈಸ್ ಇವನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಫುಲ್ಲು ಹೋಲಿ ಎಲ್ಲ ಆಡ್ಕೊಂಡು ಬಂದೆ ಮನೆಗೆ ಬಂದು ಫ್ರೆಶ್ ಅಪ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಗೈಸ್. ಫ್ರೆಶ್ ಮಾಡಿಬಿಟ್ಟು ಇವಾಗ ನಾಳೆ ಇನ್ನೊಂದು ಇಂಟರ್ನಲ್ಸ್ ಇದೆಯಲ್ವಾ, ಇಂಟರ್ನಲ್ ಎಕ್ಸಾಮ್ ಇದೆಯಲ್ವಾ, ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ಶಾರ್ಟ್. ಅದೇ ಪ್ರೋಸೆಸ್ಸಲ್ಲಿದ್ದೀನಿ ಇವಾಗ ನಾನು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲಿವ್ ಇನ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಅಷ್ಟೇ. ಫ್ಯೂಚರ್ ಏನಾಗುತ್ತೆ ಅದು ಇದು ಡೋಂಟ್ ಥಿಂಕ್ ಮುಂದೆ ಏನಾಗುತ್ತೆ ಮುಂದೆ ನೋಡ್ಕೊಳ್ಳೋಣ. ಆಬ್ವಿಯಸ್ಲಿ ವಿ ಹ್ಯಾವ್ ಟು ಫೇಸ್ ಇಟ್. ನಾವು ಫೇಸ್ ಮಾಡಲ್ಲ, ನಾವಿರಲ್ಲ, ಅದೆಲ್ಲ ವರ್ಕೌಟ್ ಆಗಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್. ಸೊ ಲಿವ್ ಇನ್ ದಿ ಪ್ರೆಸೆಂಟ್ ಮೂಮೆಂಟ್ ಗೈಸ್ ಅಷ್ಟೇ. ಜಸ್ಟ್ ಬಿ ಗ್ರೇಟ್ಫುಲ್ ಟು ವಾಟ್ ಎವರ್ ಯು ಹ್ಯಾವ್ ಟುಡೇ. ದಟ್ ಈಸ್ someone's dream, I guess. Whatever you are having today is someone's dream. Thank you for watching my vlog. Much love guys.